ಲಿಪೋಮಾ ಲಿಪೋಮಾ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಏನ್ ತಿನ್ಬೇಕು, ಏನ್ ಬಿಡ್ಬೇಕು ಹಾಗೂ ಮನೆಯಲ್ಲಿ ಅದನ್ನ ಹೇಗೆ ಕಡಿಮೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ದಿನವೂ ಹೊಸ ಹೆಲ್ತ್ ಟಿಪ್ಸ್ ನೋಡ್ತಾ ಇರಬಹುದು. ಇವತ್ತು ನಾವು ತುಂಬಾ ಜನ ಕಾಮನ್ ಆಗಿ ಕೇಳೋ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಲಿಪೋಮಾ ಕೈ, ಕಾಲು, ಬೆನ್ನು, ಹೊಟ್ಟೆ ಎಲ್ಲೇ ಆಗಲಿ ಈ ಸಾಫ್ಟ್ ಲಂಪ್ ಬಂದ್ರೆ ಜನ ಎದುರ್ಕೊಳ್ತಾರೆ. ಲಿಪೋಮಾ ಡೇಂಜರಸ್ಸಾ ಅನ್ನೋ ಪ್ರಶ್ನೆಗೆ ಉತ್ತರ ವಿಡಿಯೋನಲ್ಲಿ ನಿಮ್ಗೆ ತಿಳಿಯುತ್ತೆ. ಲಿಪೋಮಾ ಅಂದ್ರೆ ಏನು? ಲಿಪೋಮಾ ಅಂದ್ರೆ ನಮ್ಮ ಸ್ಕಿನ್ ಕೆಳಗೆ ಡೆವಲಪ್ ಆಗೋ ಫ್ಯಾಟ್ ಸೆಲ್ಸ್ ನ ಒಂದು ಸಾಫ್ಟ್ ಮೂವಬಲ್ ಲಂಪ್. ಇದು ಕ್ಯಾನ್ಸರ್ ಅಲ್ಲ, ಯಾವುದೇ ಹಾನಿ ಕೂಡ ಮಾಡೋದಿಲ್ಲ. ಟಚ್ ಮಾಡಿದ್ರೆ ಸಾಫ್ಟ್ ಇರುತ್ತೆ, ಪೇನ್ ಆಗೋದು ವೆರಿ ರೇರ್ ಕಂಡೀಷನ್. ಇದು ಬಹಳ ಸ್ಲೋ ಆಗಿ ಗ್ರೋ ಆಗುತ್ತೆ. ಲಿಪೋಮಾ ಯಾಕೆ ಬರುತ್ತೆ? ಲಿಪೋಮಾ ಬರೋ ಕಾರಣಗಳು ಎಕ್ಸಾಕ್ಟ್ ಕ್ಲಿಯರ್ ಆಗಿಲ್ಲ, ಬಟ್ ಸೈನ್ಸ್ ಹೇಳೋದು ಜೆನೆಟಿಕ್ಸ್, ಫ್ಯಾಮಿಲಿ ಹಿಸ್ಟ್ರಿ ಇದು ಮೋಸ್ಟ್ ಕಾಮನ್. ಅಪ್ಪ, ಅಜ್ಜ ಅಥವಾ ಅಂಕಲ್ಗೆ ಇದ್ರೆ ನಿಮಗೂ ಬರುವ ಸಾಧ್ಯತೆ ಹೆಚ್ಚು. ನೆಕ್ಸ್ಟ್ ಬಂದು ಫ್ಯಾಟ್ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್, ಅಂದ್ರೆ ಬಾಡಿ ಫ್ಯಾಟ್ ಸೆಲ್ಸ್ ನ ಸ್ಟೋರ್ ಆಗೋದು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಇದು ಲಂಪ್ಸ್ ಆಗಿ ಫಾರ್ಮ್ ಆಗುತ್ತೆ. ಒಬೆಸಿಟಿ, ಬೊಜ್ಜು ಇಲ್ಲದವರಿಗೂ ಕೂಡ ಬರುತ್ತೆ, ಇದು ವೆಯ್ಟ್ ಗೇನ್ ಮೇಲೆ ಡಿಪೆಂಡ್ ಆಗೋಲ್ಲ. ನೆಕ್ಸ್ಟ್ ಕಾರಣ ಅಂದ್ರೆ ಇಂಜುರಿ ನಂತರ ಒಂದು ಏರಿಯಾಗೆ ಟ್ರೌಮಾ, ಆಘಾತ ಆಯ್ತು ಅಂದ್ರೆ ಸಮಟೈಮ್ಸ್ ಲಿಪೋಮಾ ಡೆವಲಪ್ ಆಗೋದು ಕಾಣಿಸ್ತದೆ. ಆಲ್ಕೋಹಾಲ್ ಮತ್ತು ಫ್ಯಾಟಿ ಫುಡ್ ಜಾಸ್ತಿ ತಿನ್ನೋದ್ರಿಂದ ಲಿವರ್ ಫ್ಯಾಟ್ ಮೆಟಬಾಲಿಸಮ್ ಡಿಸ್ಟರ್ಬ್ ಆಗುತ್ತೆ ಹಾಗೂ ಲಿಪೋಮಾ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದು ಹಾರ್ಮೋನಲ್ ಇಶ್ಯೂಸ್, ಇದು ರೇರ್ ಬಟ್ ಆಗುತ್ತೆ ಕೂಡ, ಎಸ್ಪೆಷಲಿ ಮಧ್ಯ ವಯಸ್ಸಿನವರು ಅಂದ್ರೆ 30ರಿಂದ 50 ವಯಸ್ಸವ್ರಿಗೆ ಜಾಸ್ತಿ ಕಂಡು ಬರುತ್ತೆ. ಇದು ಲಿಪೋಮಾದ ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ? ಸ್ಕಿನ್ ಕೆಳಗೆ ಸಾಫ್ಟ್ ಲಂಪ್, ಪ್ರೆಸ್ ಮಾಡಿದ್ರೆ ಯಾವುದೇ ಪೇನ್ ಇರಲ್ಲ, ಈಸಿಯಾಗಿ ಮೂವ್ ಆಗುತ್ತೆ, ಸ್ಲೋಲಿ ಗ್ರೋವಿಂಗ್. ಡೇಂಜರ್ ಸೈನ್, ಈ ಸೈನ್ಗಳಿದ್ರೆ ನೀವು ಡಾಕ್ಟರ್ನ ನೋಡ್ಲೇಬೇಕಾಗುತ್ತೆ. ಅದುವೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಂದ್ರೆ, ಪೇನ್ಫುಲ್ ಆಗಿದೆ, ಸ್ವಲ್ಪ ಹಾರ್ಡ್ ಅಂತ ಫೀಲ್ ಆಗ್ತಾ ಇದೆ, 5 ಅಥವಾ 6ಕ್ಕಿಂತ ಜಾಸ್ತಿ ಗಂಟುಗಳು ಕ್ವಿಕ್ ಆಗಿ ಡೆವಲಪ್ ಆಗೋದು ಮತ್ತೆ ಅದರ ಸೈಜ್ 5 ಸೆಂಟಿಮೀಟರ್ ಗಿಂತ ಜಾಸ್ತಿ ಇದ್ದರೆ ಇದು ಡೇಂಜರ್ ಸೈನ್ ಆಗಿರುತ್ತೆ. ಲಿಪೋಮಾ ಡೇಂಜರಸ್ಸಾ? ಇದು ಕ್ಯಾನ್ಸರಸ್ಸಾ? ಇಲ್ಲ, ಲಿಪೋಮಾ 100% ನಾನ್ ಕ್ಯಾನ್ಸರಸ್. ಬಟ್ ಲಿಪೋಸಾರ್ಕೋಮಾ ಅನ್ನೋ ಅಗ್ರೆಸಿವ್ ಟ್ಯೂಮರ್ ಸೇಮ್ ಇದೇ ತರ ಕಾಣೋದ್ರಿಂದ ಡೌಟ್ ಬಂದ್ರೆ ಡಾಕ್ಟರ್ನ ನೋಡ್ಲೇಬೇಕು. ಮೋಸ್ಟ್ ಕೇಸಸ್ ಹಾರ್ಮ್ಲೆಸ್. ಮನೆ ಮದ್ದು ಇಂದ ಲಿಪೋಮಾನ ಹೇಗೆ ಕಡಿಮೆ ಮಾಡೋದು ನೋಡೋಣ ಬನ್ನಿ. ಫ್ರೆಂಡ್ಸ್, ಲಿಪೋಮಾ ಫುಲ್ ಡಿಸಪಿಯರ್ ಆಗೋ ಹೋಮ್ ರೆಮಿಡಿ ಸೈಂಟಿಫಿಕಲಿ ಪ್ರೂವನ್ ಇಲ್ಲ, ಬಟ್ ಫ್ಯಾಟ್ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡಿ, ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡಿ, ಸೈಜ್ ಸ್ಲೋ ಡೌನ್ ಅಥವಾ ರೆಡ್ಯೂಸ್ ಆಗೋ ಚಾನ್ಸಸ್ ಇದೆ. ಕೆಲವು ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಹೇಳೋದೇನೆಂದ್ರೆ, ಅತಿ ಹೆಚ್ಚಾಗಿ ಒಂದು ಪ್ರೋಟೀನ್ ಅಂಶ ಇರ್ತಕ್ಕಂಥ ಆಹಾರ ಸೇವಿಸ್ತೀವೋ ಅವರಲ್ಲಿ ಬ್ಲಡ್ ಅಸಿಡಿಕ್ ಆಗ್ತಾ ಬರ್ತದೆ. ಈ ಅಸಿಡಿಕ್ ಬ್ಲಡ್ ಇಂದ ಈ ಒಂದು ಲಿಪೋಮಾ ಗಂಟುಗಳು ಶುರು ಆಗುತ್ತೆ. ಯಾರು ಜಾಸ್ತಿ ನಾನ್ ವೆಜ್ ಪ್ರೋಟೀನ್ ತಗೋತಿದಾರೋ ಅಂದ್ರೆ ಚಿಕನ್, ಮಟನ್, ಅವರೆಲ್ಲ ಸ್ವಲ್ಪ ನಾನ್ ವೆಜ್ ಪ್ರೋಟೀನ್ ಕಡಿಮೆ ಮಾಡಿ, ಇದರಿಂದ ಬ್ಲಡ್ ಅಸಿಡಿಕ್ ಕಡಿಮೆ ಆಗುತ್ತೆ. ಫಸ್ಟ್, ಫುಡ್, ವೆಜಿಟೇಬಲ್ಸ್, ಫ್ರೂಟ್ಸ್ ತಗೊಳ್ಳಿ, ಇದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಇರೋದ್ರಿಂದ ಲಿಪೋಮಾ ಗ್ರೋ ಆಗೋ ಸ್ಪೀಡ್ ಕಡಿಮೆ ಆಗುತ್ತೆ. ನಿಮ್ಗೆ ಪ್ರೋಟೀನ್ ಬೇಕೇ ಬೇಕು ಅಂದ್ರೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ತಗೊಳ್ಳಿ, ನಟ್ಸ್, ಸೀಡ್ಸ್, ಸೋಯಾ ಪ್ರಾಡಕ್ಟ್ಸ್ ತಗೋಬಹುದು. ಸೆಕೆಂಡ್, ಗ್ರೀನ್ ಟೀ. ಡೈಲಿ 1 ಅಥವಾ 2 ಕಪ್ ಗ್ರೀನ್ ಟೀ ಕುಡಿಯೋದ್ರಿಂದ ಫ್ಯಾಟ್ ಬರ್ನಿಂಗ್ ಇಂಪ್ರೂವ್ ಆಗುತ್ತೆ, ಲಿಪೋಮಾ ಗ್ರೋತ್ ಕೂಡ ಸ್ಲೋ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಲೆಮನ್ ವಾಟರ್. ಮಾರ್ನಿಂಗ್ ಉಗುರು ಬೆಚ್ಚನೆಯ ನೀರಿಗೆ ಲೆಮನ್ ಹಿಂಡಿ ಡೈಲಿ ಕುಡೀರಿ. ಲಿವರ್ ಡಿಟಾಕ್ಸ್ ಪ್ಲಸ್ ಫ್ಯಾಟ್ ಮೆಟಬಾಲಿಸಮ್ ಎರಡೂ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಬಂದು ಆಪಲ್ ಸಿಡರ್ ವಿನೆಗರ್. ಇದು ಬಾಡಿಯ ಫ್ಯಾಟ್ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಆಗುತ್ತೆ. 1 ಟೇಬಲ್ ಸ್ಪೂನ್ ಆಪಲ್ ಸಿಡರ್ ವಿನೆಗರ್ ಪ್ಲಸ್ ವಾರ್ಮ್ ವಾಟರ್ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ಗೆ ತಗೊಳ್ಳಿ. ಹೆಲ್ದಿ ಡಯಟ್, ಆಯಿಲ್ ಫುಡ್ಸ್ ನ ಕಡಿಮೆ ಮಾಡಿ, ಫೈಬರ್ ಫುಡ್ಸ್ ನ ಜಾಸ್ತಿ ಮಾಡಿ, ನೀರ್ ಜಾಸ್ತಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮೆಡಿಕಲ್ ಟ್ರೀಟ್ಮೆಂಟ್. ಲಂಪ್ ನ ಯಾವಾಗ ರಿಮೂವ್ ಮಾಡ್ಬೇಕಂದ್ರೆ, ಸೈಜ್ ದೊಡ್ಡದಾಗಿದ್ರೆ, ಪೇನ್ ಇದ್ರೆ ಅಥವಾ ಕಾಸ್ಮೆಟಿಕ್ ಇಶ್ಯೂಸ್ ಇದ್ರೆ ಡಾಕ್ಟರ್ಸ್ ಸಿಂಪಲ್ ಪ್ರೊಸೀಜರ್ಸ್ ಮಾಡಿ ರಿಮೂವ್ ಮಾಡ್ತಾರೆ. ಲಿಪೋಮಾನ ಹೆಂಗ್ ಪ್ರಿವೆಂಟ್ ಮಾಡ್ಬೇಕಂದ್ರೆ, ಡೈಲಿ ವಾಕ್ ಮಾಡಿ, ಓವರ್ ವೇಟ್ ಇದ್ರೆ ರೆಡ್ಯೂಸ್ ಮಾಡ್ಕೊಳ್ಳಿ, ಜಂಕ್ ಮತ್ತು ಫ್ಯಾಟಿ ಫುಡ್ಸ್ ನ ಅವಾಯ್ಡ್ ಮಾಡಿ, ಲಿವರ್ ಕ್ಲೆನ್ಸಿಂಗ್ ಫುಡ್ಸ್ ನ ತಗೊಳ್ಳಿ ಹಾಗೂ ಆಲ್ಕೋಹಾಲ್ ನ ಲಿಮಿಟ್ ಮಾಡಿ, ಸ್ಲೀಪ್ ನ ಬ್ಯಾಲೆನ್ಸ್ ಮಾಡಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿ. ಫ್ರೆಂಡ್ಸ್, ಲಿಪೋಮಾ ಡೇಂಜರ್ ಅಲ್ಲ, ಆದ್ರೆ ಕಂಟ್ರೋಲ್ ಮಾಡೋಕೆ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್. ಈ ವಿಡಿಯೋ ಯೂಸ್ಫುಲ್ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹೆಲ್ತ್ ಟಿಪ್ ಯಾವ್ದು ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಟೇಕ್ ಕೇರ್, ಥ್ಯಾಂಕ್ ಯು.